ಮಾರ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಇವತ್ತು ನಾವೊಂದು ಫಂಕ್ಷನಿಗೆ ಮತ್ತೆ ಹೊರಡ್ತಾ ಇದ್ದೀವಿ. ನಾನು ಮತ್ತು ಮೋನಿಶಾ ಒಳಗಡೆ ಇದ್ದಾಳೆ. ಸೊ ನೈಲ್ ಇಟ್ಟಿದ್ದಾಳೆ ನನಗೆ ನೋಡಿ. ಸೊ ಈಗ ಇದಕ್ಕೆ ನೈಲ್ ಪೇಂಟ್ ಹಾಕಬೇಕು. ಸೊ ಯಾವಾಗಲೂ ಹಾಕುವಂಥದ್ದೇ ಕಲರ್, ಬೇರೆ ಕಲರ್ ನಾನು ಇಷ್ಟಪಡೋದಿಲ್ಲ ಅಷ್ಟೊಂದು. ಸೊ ಅದೇ ಕಲರ್ನ ಈಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಸಿಂಪಲ್ಲಾಗಿ ರೆಡಿಯಾಗಿದ್ದೇವೆ ಈ ರೀತಿ. ಮೋನಿಶಾ ನನ್ನ ಒಮ್ಮೆ ತೋರಿಸ್ತೇನೆ, ಬರ್ತಾಳೆ, ಒಂದು ನಿಮಿಷ. ಅವರು ಮಳೆ ಬರ್ತಾ ಇದೆ, ನಾವು ರೆಡಿಯಾಗಿದ್ದೇವೆ, ಬಟ್ ಮಳೆ ಬರ್ತಾ ಇದೆ. ಸ್ವಲ್ಪ ನಿಂತು ಆಮೇಲೆ ಹೋಗೋಣ ಅಂತ. ಹಾಗೆ ಮೋನಿಶಾನ ಔಟ್ಫಿಟ್ ನೋಡಿ, ಈ ರೀತಿ ಇದೆ. ಸೊ ಮೋನಿಶಾ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದಾಳೆ. ಅಮ್ಮನ ಔಟ್ಫಿಟ್ ನೋಡಿ, ಮೊನ್ನೆ ಅವರ ಆ್ಯನಿವರ್ಸರಿಗೆ ಹಾಕಿದ್ರು ಅದೇ. ನಾವಿಷ್ಟು ಹೊರಗಿವೆ, ಇಷ್ಟು ರೆಡಿಯಾಗಿದ್ದೇವೆ. ಎಷ್ಟೇನಿಲ್ಲ, ಮಳೆ ಬರ್ತಾ ಉಂಟು ಅಷ್ಟೇ. ಮಳೆ ಜೋರಾಗಿ ಬರ್ತಾ ಉಂಟು. ನಾನು ಮೊದಲ ಥರ ಕಾಣ್ತೆ, ಮೊದಲ ಅಲ್ಲ, 80s ಥರ ಕಾಣ್ತೆ. 80s ಥರ ಕಾಣ್ತೆ. ಪ್ಲೀಸ್ ಬ್ಯಾಗ್ ಹಾಕಿ. ಇಲ್ಲಿ ಒಂದು ಹೀಗೆ ಡಿಸೈನ್ ಕೊಟ್ಟಿದ್ದಾರೆ, ಆದರೆ ಪಾಕೆಟ್ ಮಳೆ ಕಡಿಮೆ ಆಯ್ತಲ್ಲ. ಸರಿ, ನಾವಿನ್ನು ಹೊರಡ್ತೇವೆ. ಮೇಲೆ ಹೋಗಿ ರಿಕ್ಷೆ ಏನಾದರೂ ಸಿಗ್ತದಾ ಅಂತ ನೋಡೋಣ ಅಂತೇಳಿ. ಸೊ ಓಕೆ, ಅಲ್ಲಿ ಸಿಗೋಣ. ನಾವು ಮನೆಯಿಂದ ಹೊರಡಬೇಕಾದ್ರೆ ಜೋರಾಗಿ ಮಳೆ ಬರ್ತಾಯಿತ್ತು. ಬಟ್ ಬಸ್ಸಲ್ಲಿ ಕೂತ ನಂತರ ನೋಡಿ ಬಿಸಿಲು ಹೇಗಿದೆ ನೋಡಿ. ಮುಂಚೆ ಅಲ್ಲಿ ಒಂದು ಅಂಗಡಿ ಇತ್ತು, ಈಗಲೂ ಕೂಡ ಇದೆ. ಅಲ್ಲಿ ಅಲ್ಲ, ಅಲ್ಲಿದೆ ಅಲ್ಲಿ ಅಂಗಡಿ ಇತ್ತು. ನಾವು ಆ ಅಂಗಡಿಗೆ ಹೋಗ್ತಾ ಇದ್ವಿ. ಅಲ್ಲಿ ಅಂಕಲ್ ಬಂದಿದ್ರು, ಈಗ ನಮ್ಮಲ್ಲಿ ಮಾತಾಡಿದರು. ಹಾಗೆ ನೋಡಿ, ಇಲ್ಲಿ ಇಷ್ಟು ಎದುರಲ್ಲಿ ಏನಿದೆ ನೋಡಿ, ಇಲ್ಲಿ ವೈದ್ಯನಾಥನ ಜಾತ್ರೆ ನಡೀತದೆ. ಕೋಲ ಎಲ್ಲ ಇರ್ತದೆ, ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಮೋನಿಶಾ ಕೇಳ್ತಾ ಇದ್ದಾಳೆ ನನ್ನಲ್ಲಿ, ಇಲ್ಲಿ ಅಂತ ಹೇಳ್ತಾ ಇದ್ದೀರಿ ನೀವು ಅಂತ. ಅಂದರೆ ನಾವು ಸಣ್ಣದಿರುವಾಗ ಇಲ್ಲಿ ಬರ್ತಾ ಇದ್ವಿ ಅಲ್ಲ, ಹಾಗೆ. ಮತ್ತು ಇವಳದ್ದು ಪರಿಚಯ ಇಲ್ಲ ಅಲ್ಲ, ಇಬ್ಬರದ್ದು ಪರಿಚಯ ಉಂಟಾ? ಯಾರು ಸಣ್ಣದಿರುವಾಗ ಹೀಗೆ ಬಸ್ ಬರುವಾಗ ನಾವು ಜೋರು ಗೊಬ್ಬೆ ಹೊಡಿತಾ ಇದ್ವಿ. ಬಸ್ ಬರ್ತೀನಿ ಅಂತ. ಇಲ್ಲಿ ಕುಸುಮ ಬಸ್ ಬರ್ತದೆ. ಹಾಗೆ ನಾವಿಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಪೂರಿ ಇತ್ತು, ಪೂರಿ ಜೊತೆಗೆ ಮಟರ್ ಪನ್ನೀರ್ ಇತ್ತು. ಹಾಗೆ ಗೋಬಿ ಇತ್ತು, ಗೋಬಿಯ ಜೊತೆಗೆ ಗೀ ರೈಸ್ ಇತ್ತು. ಹಾಗೆ ಕಚಂಬರಿ ಇತ್ತು. ಸೊ ಹಾಗೆ ಮಾವಿನಕಾಯಿಯ ಪದಾರ್ಥ ಇತ್ತು. ಆಮೇಲೆ ತೊಂಡೆಕಾಯಿ ಮತ್ತು ಕಡಲೆ ಇತ್ತು. ಪದಾರ್ಥ ಅಂತೂ ಸೂಪರಾಗಿತ್ತು. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾವೆಲ್ಲರೂ ಒಂದೇ ಸರಿ ತಗೊಂಡು ಹೋದ್ವಿ, ಮತ್ತೆ ಬರೋದು ಬೇಡ ಅಂಥೇಳಿ. ಸೊ ಒಂದೇ ಪ್ಲೇಟಲ್ಲಿ ಎಲ್ಲವನ್ನು ಹಾಕಿಕೊಂಡು ಇಲ್ಲಿಂದ ಮೇಲ್ಗಡೆ ಹೋಗಿ ಊಟ ಮಾಡೋದಕ್ಕಂತ ಕೂತ್ಕೊಂಡ್ವಿ. ಅಮ್ಮಿ ಎನ್ನದು ಅಕ್ಕನ ಪ್ಲೇಟಲ್ಲಿ ನಾನೆಲ್ಲ ಇಟ್ಕೊಂಡು ಬಂದಿದ್ದೇನೆ. ಬೇರೆ ಆಪ್ಷನ್ ಇತ್ತು, ನಾನು ಅದನ್ನ
ಉಜ್ವಲಕ್ಕೆ ಮಜ್ಜಿಗೆ ಹಲೋ ಅವು ತತ್ತದು ಬರ್ತೀನಿ ಹೊಸ ಚಪ್ಪ പാത്തിരുന്നതേ ഉണ്ട് എനിക്ക് പക്ഷേ നിങ്ങൾ പാത്തിരുന്നില്ല പണ്ട് ഞാൻ വീഡിയോ മതി ಇವರು ಫ್ರೆಂಡ್ಗಳಿಬ್ರು ಸಿಕ್ಕಿದ್ದಾರೆ ಸಾಗಿ ಮಾತಾಡ್ತಾ ಇದ್ದಾರೆ ಇವಳೊಂದು ಯಾಕೆ ಹೋಗ್ತಾಳೆ ಅಂತ ಗೊತ್ತಿಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಎಂಕ್ಲ ಬಾರುಂಟು ಬಾಲ್ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ ನನ್ನ ಫ್ರೆಂಡ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ನಯನ ವಿಡಿಯೋ ಮಾಡ್ಲಿಕ್ಕೆ ನನಗೆ ಮಾತನಾಡುದೇ ಆಯ್ತು Oh guys, we are here in the parking lot and we are going to farm home. So we are here in the parking lot and this is our driver.
We have booked this person. I see the lightings are very good, actually. Ready? Yeah. Oh, I guess we are sail here. We have sail here. So we are going here. And the British English accent was I don't like it. Yeah, exactly. Even though me. English I don't know English. We are trying to park here, but Yeah. We can park, but the place is not empty yet. What's बे? उस तरफ भी बोर्ड है, ये तो तरफ बोर्ड Black danchi. ಮೂಲ್ ಬರ್ದೆ ಅಲ್ಲೇ ಮೂಲ್ ಉಂಡಿ ನೀನು ಊರಲ್ಲಿ ಈ ರೀತಿ ಹೂವಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಮೋನಿಶಾನ ಡ್ರೆಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಂಚಿ ತುಲಾಗೆ ಹಾಗೆ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾನೊಂದು ಕಂಗಾಲ್ ತರ ಕಾಣ್ತೇನೆ. ಕಿವಿದೆಲ್ಲ ಎಲ್ಲಿ ಹೋಯ್ತು? ಒಳಗೆ ಇಟ್ಟಿದ್ದೀನಿ. ಹಾಗೆ ಇನ್ನು ಹೋಗುವ ಅಂತ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಮನುಷ್ಯನಿಗೆ ಮೆಸೇಜು ಏನೋ ಬರ್ತಾ ಇದೆ. ಮೊಬೈಲು ತುಂಬ ಗುರು 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 ಅಂತ ಹೇಳ್ತಾ ಉಂಟು. ಒಂದು ಇದು 2ನೇ ಸಲ ನಡ್ಕೊಂಡು ಹೋಗುದು ನಾನು. ಡೈಲಿ ಇವಳು ಒಮ್ಮೊಮ್ಮೆ ನಡ್ಕೊಂಡು ಬರ್ತಾಳೆ. ಒಮ್ಮೊಮ್ಮೆ ಡೈಲಿ ಕಾಲೇಜ್ ಇದ್ದಾಗ ಒಮ್ಮೊಮ್ಮೆ ಇವರು ಬರ್ತಾರೆ. ಒಮ್ಮೊಮ್ಮೆ ಅಲ್ಲ. ಎನಿ ಹ್ಯಾವ್ ನಾನು ಚೆಂದ ಕಾಣ್ತಾ ಇದ್ದೇನಲ್ಲ? ನಾನು ಚೆಂದ ಕಾಣ್ತಾ ಇದ್ದೇನೆ ನೋಡಂತ ಅಲ್ಲ? ಬಾಲೆ ಬಾಲೆ ಚಂದದ ಚಿಂದುಳ್ಳಿ ಹುಣ್ಣು ನೀನು ಹೆಣ್ಣಲ್ಲ ಹೆಂಗಸಿ. ನಾನು ಈಗ ಮಾಲಿಗೆ ಹೋದಾಗ ಏನೆಲ್ಲ ಇಟ್ಕೊಂಡು ಬಂದೆ ಅಂತ ಇವಳು ತೋರಿಸ್ತಾಳಂತೆ. ಇವಳಿಗೆ ತುಂಬ ಅವಸರ ಕೂಡ ಜಾಸ್ತಿ ಉಂಟು ನೋಡಿ. ಇಲ್ಲಿ ಈಗ ಓಪನ್ ಮಾಡಲಿಕ್ಕೆ ಅಂತ ಕುತ್ಕೊಂಡಿದ್ದಾಳೆ. ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಮಾತ್ರ. ಇದು ಇಲ್ಲಿ 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 ಓಪನ್ ಮಾಡು, ಮೇಲಿಂದ ಓಪನ್ ಮಾಡು, ಫುಲ್ ಓಪನ್ ಮಾಡಬೇಡ. ಇರಲಿಯಾ ನಮ್ಗೆ ಇನ್ನೊಂದು ಸರಿ ಹೋಗುವಾಗ ಹಾಗೆ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ ಅದರೊಳಗೆ. ಓಪನ್ ಮಾಡಬೇಡ, ಮೊದಲು ಇದನ್ನು ಓಪನ್ ಮಾಡು ಪೂರ್ತಿ, ಬಾಟಲ್ ತೆಗಿ ಪೂರ್ತಿ. ಅವಸರ ಅಂದರೆ ನೋಡಿ ಈ ರೀತಿಯ ಒಂದು ಬಾಟಲ್ ಇಟ್ಕೊಂಡು ಬಂದಿದ್ದಾನೆ. ಚೆನ್ನಾಗಿದೆ ನೋಡೋದಕ್ಕೆ ಕೂಡ. 1 ಲೀಟ್ರಿಗಿಂತ ಜಾಸ್ತಿ ನೀರು ಹಿಡಿಬೋದು ಅಂತ ಅಂದ್ಕೊಂಡಿದ್ದಾನೆ. 1 ಲೀಟರ್. 1 ಲೀಟರಾ? ಅಲ್ಲ ಜಾಸ್ತಿ ಹಿಡಿಬೋದಾ ಅಂತ. 1 ಲೀಟರ್. ಓಪನ್ ಮಾಡೋದು ಹೇಗೆ? ಹಾಗಲ್ಲ, ಲಿವರ್ ಥರ ಇದೆ ಅಂತ ಅದನ್ನು ಎಳಿಬೇಕು ಮೇಲೆ. ಇದನ್ನ ಹೇಳಿ. ಹಾಗೆ ಈ ರೀತಿ ಹಾಗೆ ಕಲರ್ ಚೇಂಜ್ ಆದ್ದು. ಈಗ ಹಾಕಂತೆ ವಾಪಸ್. ಅದನ್ನು ಕೆಳಗೆ ಮಾಡು ಲಿವರನ್ನು. ಅಷ್ಟೇ. ಇಷ್ಟು ಮಾಡಲಿಕ್ಕೆ ಇದು ನನಗೆ ಬಿಯರ್ ಕುಡಿಲಿಕ್ಕೆ. ಅವಳ ಅಪ್ಪನಿಗೆ ಬಿಯರ್ ಕುಡಿಲಿಕ್ಕೆ ಇಟ್ಕೊಂಡು ಬಂದದ್ದು. ಯಾರು ಸಹ ನಮ್ಮ ಮನೆಯಲ್ಲಿ ಬಿಯರ್ ಕುಡಿಯುವುದಿಲ್ಲ ಆಯ್ತಾ, ಸುಮ್ಮನೆ. ವಿ ಡೋಂಟ್ ಪ್ರಮೋಟ್ ಆಲ್ಕೋಹಾಲ್. ಎಸ್ ಯು ಆರ್ ರೈಟ್. ಇದು ನೋಡಿ ತುಂಬ ಚೆನ್ನಾಗಿದೆ. ಅದರ ಮುಖ ತೋರಿಸಿ ಇದರಲ್ಲಿ. ಈಗ ಈ ರೀತಿ ಇದೆ. ಕುಲೆ ಕುಲೆ ಕುಲೆ. ಇಟ್ಸ್ ನಾಟ್ ಕುಲೆ. ಇದರಲ್ಲಿ ಎಷ್ಟು ಅಂದರೆ ಬಿಯರ್ ಮಗ್. ಈಸ್ಟರ್ನ್ ಅವರದ್ದು ಬಿರಿಯಾನಿ ಮಸಾಲ ತುಂಬ ಇಷ್ಟ, ತುಂಬ ಟೇಸ್ಟಿಯಾಗಿರ್ತದೆ. ನನಗೆ ತುಂಬ ಇಷ್ಟ. ಆದರೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ತದೆ ನನಗೆ. 100 ರೂಪಾಯಿ ಅದಕ್ಕೆ. ಹೌದು, 91 ರುಪೀಸ್ ಇದಕ್ಕೆ. ರೇಟ್ ಜಾಸ್ತಿ ಅಂತ ಅನಿಸ್ತದೆ. ಅದು ಎಷ್ಟು ಗ್ರಾಮು? 100 ಗ್ರಾಮಾ? ಇಲ್ಲ ಅಲ್ಲ, 100 ಗ್ರಾಮ್ ಇಲ್ಲ, 100 ಗ್ರಾಮಾ? 100 ಗ್ರಾಮ್ ಇದೆ. 100 ರೂಪಾಯಿ ಅದಕ್ಕೆ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮತ್ತು ಇವಳಿದ್ದಾಳೆ ನೋಡಿ. ಹಾಯ್, ಹೋಗಿ ಬಂದ್ವಿ.
ಹಿಂದುಗಡೆಯಿಂದ ಕೊಡೆ ಕಾಣಿಸ್ತಾ ಇದೆ. ನಾವು ಅಲ್ಲಿ ಚೇರಲ್ಲಿ ಬಟ್ಟೆ ಬೇರೆ ಕಾಣಿಸ್ತಾ ಇದೆ, ಅಲ್ಲಿದೆ ಮಡಚಲಿಕ್ಕೆ ಬಟ್ಟೆ ಬಾಕಿಯಾಗಿದೆ. ಹಾಗೆ ಟೀ ಕುಡಿಲಿಕ್ಕೆ ಅಂತ ತೆಗೆದಿಟ್ಟಿದ್ದೇನೆ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.